ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಮಾಚಾರಿ ಸೋಮವಾರದ ಸಂಚಿಕೆಯಲ್ಲಿ ರಾಮಾಚಾರಿ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ನಾರಾಯಣರಾವ್ ಅವರು ರಾಮಾಚಾರಿ ಹಾಗೂ ಮನೆಯವರಿಗೆಲ್ಲರಿಗೂ ಹೇಳುತ್ತಾರೆ, ಗುರುಪೌರ್ಣಮಿ ಇದೆ, ತೀರ್ಥ ತರಬೇಕು. ಅದನ್ನು ಹೋಗಿ ಪ್ರತಿ ವರ್ಷ ರಾಮಾಚಾರಿ ತರುತ್ತಾ ಇದ್ದ, ಈಗಲೂ ಹೋಗಿ ತರಬೇಕು. ರಾಮಾಚಾರಿ ಅದನ್ನು ತಂದು ಪ್ರತಿ ವರ್ಷದ ಹಾಗೆ ಗುರುಪೌರ್ಣಮಿ ದಿನ ಅದನ್ನು ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಕೊಡಬೇಕು ಅಂತ ನಾರಾಯಣಾಚಾರ್ಯ ಹೇಳಿದ್ದಕ್ಕೆ ರಾಮಾಚಾರಿ ಖಂಡಿತ ಅಪ್ಪ ತೆಗೆದುಕೊಂಡು ಬರುತ್ತೇನೆ. ಹಾಗೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟಿರುತ್ತಾರೆ. ರಾಮಾಚಾರಿ ತೀರ್ಥ ತರುವುದಕ್ಕೆ ತಯಾರಾಗಿ, ಅಪ್ಪ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡುತ್ತಾನೆ. ನಾರಾಯಣಾಚಾರ್ಯಗೆ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಬೇಕಾದರೆ ವೈಶಾಖ ಅದನ್ನು ನೋಡಿ ತುಂಬಾ ಖುಷಿಯಾಗಿ, ಹೌದೌದು ಕಾಲಿಗೆ ಬೀಳು, ನಮಸ್ಕಾರ ತೆಗೋ, ಯಾಕೆ ಅಂದರೆ ಇದು ಅಪ್ಪನಾಗಿ ಮಗನಿಗೆ ಮಾಡುವಂಥ ಕೊನೆಯ ಆಶೀರ್ವಾದ. ನೀನು ಮತ್ತೆ ಯಾವತ್ತೂ ಬೆಟ್ಟದಿಂದ ವಾಪಸ್ ಬರುವುದಿಲ್ಲ, ಇದೇ ಕೊನೆ ಸತಿ. ಹಾಗೆ ನಿನ್ನ ತಮ್ಮ ಕಿಟ್ಟಿ ಹೋದ ಜಾಗಕ್ಕೆ ನೀನು ಹೋಗುತ್ತೀಯ. ಸರಿಯಪ್ಪ, ನಾನು ಬರುತ್ತೇನೆ ಅಂತ ಹೇಳಿ ರಾಮಾಚಾರಿ ಹೋಗುತ್ತಾನೆ. ಆಮೇಲೆ ವೈಶಾಖ ಸುಮ್ಮನೆ ನಗುತ್ತಾ ಮನೆಯವರ ಜೊತೆ ಬೆರೆಯುತ್ತಾಳೆ. ಕೊನೆಗೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಡುತ್ತಾರೆ. ಈ ಕಡೆ ಚಾರು ದೇವಸ್ಥಾನಕ್ಕೆ ಬಂದಾಗ ಒಬ್ಬ ಗುರುಗಳು ಸಿಕ್ಕಿ ಚಾರು ಹತ್ತಿರ ನಿನ್ನ ಮಾಂಗಲ್ಯ ಉಳಿಸಿಕೊಳ್ಳಬೇಕು ಅಂತ ಕೇಳಿದಾಗ ಚಾರು ಆಶ್ಚರ್ಯದಿಂದ, ಏನು ಹೇಳುತ್ತಾ ಇದ್ದೀರಾ ಗುರುಗಳೇ ನೀವು? ನಿನ್ನ ಗಂಡ ತೀರ್ಥ ತರುವುದಕ್ಕೆ ಗುಡ್ಡಕ್ಕೆ ಹೋಗಿದ್ದಾನೆ, ಅಲ್ಲಿ ತುಂಬ ಅವನಿಗೆ ಅಪಾಯವಾಗಬಹುದು, ಹಾಗೆ ಅವನಿಗೆ ಗಂಡಾಂತರ ಕಾದಿದೆ ಅಂತ ಗುರುಗಳು ಹೇಳಿದಾಗ ಚಾರುಗೆ ಶಾಕ್ ಆಗುತ್ತದೆ. ಆಗ ಗುರುಗಳೇ, ನೀವು ಏನು ಹೇಳುತ್ತಾ ಇದ್ದೀರಾ? ನನ್ನ ಗಂಡನಿಗೆ ಅಪಾಯ ಕಾದಿದೆಯಾ? ಆಗ ಗುರುಗಳು, ನೀನೇ ನಿನ್ನ ಗಂಡನ ಕಾಪಾಡಬೇಕು, ದೇವರ ಮೊರೆ ಹೋಗು, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡುತ್ತಾರೆ. ಚಾರು ಟೆನ್ಷನ್ ಆಗಿ ಇರುತ್ತಾಳೆ. ಒಂದು ಕಡೆ ದೇವಸ್ಥಾನದ ಮುಖಂಡರು, ನಾರಾಯಣಾಚಾರ್ಯರೇ, ನಿಮ್ಮ ಮಗ ಈ ಸತಿ ತೀರ್ಥ ತಂದಿಲ್ಲ ಅಂದರೆ ನಿಮ್ಮನ್ನೆಲ್ಲ ಬಹಿಷ್ಕಾರ ಹಾಕಬೇಕಾಗುತ್ತದೆ ದೇವಸ್ಥಾನದಿಂದ ಅಂತ ಹೇಳುತ್ತಾರೆ. ವೈಶಾಖ ಮನಸ್ಸಿನಲ್ಲೇ, ನನಗೂ ಇದೇ ಬೇಕಾಗಿರೋದು, ನಮ್ಮ ತಂದೆಗೆಲ್ಲ ನೀವೆಲ್ಲ ಸೇರಿ ಹೀಗೆ ಮಾಡಿದ್ದು ಅವಮಾನ ಮಾಡಿದ್ದೀರಾ, ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಅಂತ ಹೇಳಿ ಖುಷಿಯಾಗುತ್ತಾಳೆ. ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.